ಜನರ ಜೀವ ತೆಗೆಯುವ ನಕಲಿ ಔಷಧಿಗಳ ಜಾಲ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯ ಶಾಕಿಂಗ್ ವರದಿ. ಸಿಡಿಎಸ್ಸಿಒ ಈಗಾಗಲೇ ಹಲವು ಕಂಪನಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. 2023ರ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ 59 ಮತ್ತು 48 ಮಾದರಿಗಳು ಎನ್ಎಸ್ಕ್ಯೂ ಅಂತ ಘೋಷಿಸಲ್ಪಟ್ಟಿತ್ತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರೋಗಿಗಳ ಜೀವ ಉಳಿಸೋಕೆ ಗುಣಮಟ್ಟದ ಔಷಧಗಳನ್ನು ಸರಬರಾಜು ಮಾಡುವಂತಹ ಔಷಧ ತಯಾರಿಕಾ ಕಂಪನಿಗಳೇ ಇಂದು ಜನರಿಗೆ ಯಮಸ್ವರೂಪಿಯಾಗಿ ಕಾಡ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಔಷಧ ಮಾದರಿಗಳ ಪರೀಕ್ಷೆ ನಡೀತಾ ಇದ್ರೂ ಕಳಪೆ ಗುಣಮಟ್ಟದ ಔಷಧಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಸಿಒ ಸೆಪ್ಟೆಂಬರ್ 2025ರಲ್ಲಿ ಬಿಡುಗಡೆ ಮಾಡಿದಂತಹ ವರದಿ ಈ ಸಮಸ್ಯೆ ಬಗ್ಗೆ ಮತ್ತೊಮ್ಮೆ ಬೆಳಕನ್ನ ಚೆಲ್ಲಿದೆ. ಈ ವರದಿ ಪ್ರಕಾರ 112 ಔಷಧ ಮಾದರಿಗಳು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಎನ್ಎಸ್ಕ್ಯೂ ಅಂತ ಘೋಷಿಸಲ್ಪಟ್ಟಿದೆ. ಸಿಡಿಎಸ್ಸಿಒ ಸೆಪ್ಟೆಂಬರ್ 2025ರ ಮಾಸಿಕ ಗುಣಮಟ್ಟ ಎಚ್ಚರಿಕೆ ಪ್ರಕಾರ ಕೇಂದ್ರ ಔಷಧ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗೆ ಒಳಪಟ್ಟ 52 ಮಾದರಿಗಳು ಪ್ರಮಾಣಿತ ಗುಣಮಟ್ಟವನ್ನ ಹೊಂದಿಲ್ಲ. ಇದರ ಜೊತೆಗೆ ರಾಜ್ಯ ಮಟ್ಟದ ಪ್ರಯೋಗಾಲಯಗಳಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ 60 ಮಾದರಿಗಳು ಕಳಪೆ ಅಂತ ತಿಳಿದು ಬಂದಿದೆ. ಒಟ್ಟು 112 ಎನ್ಎಸ್ಕ್ಯೂ ಮಾದರಿಗಳಲ್ಲಿ ಹಲವು ಸಾಮಾನ್ಯ ಔಷಧಗಳು ಸೇರಿದೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ಪ್ಯಾಂಟ್ರೋಫ್ರಾಜೋಲ್, ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಗಳು ಮತ್ತು ಇತರ ಔಷಧಗಳು. ಆರೋಗ್ಯ ಸಚಿವಾಲಯದ ಮೂಲಗಳ ಪ್ರಕಾರ ಈ ಕಳಪೆ ಔಷಧಗಳು ರೋಗಿಗಳಿಗೆ ಚಿಕಿತ್ಸೆ ಕೊಡೋ ಬದಲು ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತ ಹೇಳಿದೆ. ಈ ವರದಿ ಕೇವಲ ಕೇಂದ್ರದ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಬೇರೆ ಬೇರೆ ರಾಜ್ಯಗಳ ಪ್ರಯೋಗಾಲಯಗಳಲ್ಲೂ ಸಹ ನಡೆದಂತಹ ಪರೀಕ್ಷೆಗಳು ಇದೇ ರೀತಿಯ ಶಾಕಿಂಗ್ ವಿಚಾರವನ್ನ ಬಹಿರಂಗಪಡಿಸಿದೆ. ಫಾರ್ ಎಕ್ಸಾಂಪಲ್ ಛತ್ತೀಸ್ಗಢದ ಔಷಧ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲ್ಪಟ್ಟಂತಹ ಒಂದು ಡ್ರೈ ಕಫ್ ಸಿರಪ್ ನಕಲಿ ಅಂತ ದೃಢಪಟ್ಟಿದೆ. ಈ ಸಿರಪ್ ಬೆಸ್ಟೋಕಾಫ್ ಅಂತ ಕರೆಯಲ್ಪಟ್ಟಿದ್ದು ಪೈನೈಲೆಫ್ರಿನ್, ಕ್ಲೋರ್ಫಾಮಿರಮೈನ್ ಮೆಲೆಟ್ ಮತ್ತು ಡೆಕ್ಟ್ರೋಮೆಥಾಫಸ್ ಹೈಡ್ರಾಬ್ರೋಮೈಡ್ ನ ಮಿಶ್ರಣವಾಗಿದೆ. ಇದನ್ನ ಬೆಸ್ಟೋಕಮ್ ಫಾರ್ಮುಲೇಷನ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿ ತಯಾರಿಸಿದೆ ಅಂತ ಹೇಳಲ್ಪಟ್ಟರೂ ಸಹ ನಿಜವಾದ ತಯಾರಿಕರು ಈ ಬ್ಯಾಚ್ ಅವರದಲ್ಲ ಅಂತ ನಿರಾಕರಿಸಿದ್ದಾರೆ. ಇದು ನಕಲಿ ಔಷಧಿ ಅಂತ ಸಿಡಿಎಸ್ಸಿಒ ಘೋಷಿಸಿದೆ. ಈಗ ತನಿಖೆ ನಡೀತಾ ಇದೆ ಅಂತ ಆರೋಗ್ಯ ಸಚಿವಾಲಯದ ಮೂಲಗಳು ತಿಳಿಸುತ್ತೆ. ಇನ್ನು ಛತ್ತೀಸ್ಗಢದ ಈ ಕಂಪನಿ ಬೇರೊಂದು ಕಂಪನಿ ಹೆಸರಲ್ಲಿ ಮತ್ತು ವಿಳಾಸವನ್ನ ಬಳಸಿಕೊಂಡು ನಕಲಿ ಔಷಧ ತಯಾರಿಸೋದು ದೃಢಪಟ್ಟಿದೆ. ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸಿಡಿಎಸ್ಸಿಒ ಈಗಾಗಲೇ ಹಲವು ಕಂಪನಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. 2023ರಿಂದ 2025ರವರೆಗೆ ಕಳಪೆ ಗುಣಮಟ್ಟದ ಔಷಧಗಳಿಗೆ ಸಂಬಂಧಿಸಿದಂತೆ ಹಲವು ಫಾರ್ಮಾ ಕಂಪನಿಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಕೆಲವುಗಳನ್ನು ನಿಷೇಧಿಸಲಾಗಿದೆ. ಹೆಟರೋ ಡ್ರಗ್ಸ್, ಆಲ್ಕೆಮ್ ಲ್ಯಾಬೋರೇಟರೀಸ್, ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ಲಿಮಿಟೆಡ್ಸ್, ಕರ್ನಾಟಕ ಆಂಟಿಬಯೋಟಿಕ್ಸ್ ಲಿಮಿಟೆಡ್ 2024ರ ಸೆಪ್ಟೆಂಬರ್ನಲ್ಲಿ ಪ್ಯಾರಾಸಿಟಮಾಲ್ ಮತ್ತು ಪ್ಯಾಂಡಿ ಸೇರಿದಂತೆ 50ಕ್ಕೂ ಹೆಚ್ಚು ಔಷಧಗಳು ಎನ್ಎಸ್ಕ್ಯೂ ಅಂತ ಘೋಷಿಸಲ್ಪಟ್ಟಿತ್ತು. ಈ ಕಂಪನಿಗಳು ಅದನ್ನ ತಯಾರಿಸಿದ್ವು. ಇದರಿಂದ ಈ ಕಂಪನಿಗಳ ವಿರುದ್ಧ ತನಿಖೆಗಳು ನಡೀತಾ ಇತ್ತು. ಕೊನೆಗೆ ಕೆಲವು ಬ್ಯಾಚ್ ಗಳನ್ನ ಬ್ಯಾನ್ ಕೂಡ ಮಾಡಲಾಯಿತು. ಏಪ್ರಿಲ್ 2025ರಲ್ಲಿ 35 ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಎಫ್ಡಿಎಸ್ ಔಷಧಗಳ ನಿಷೇಧವಾಗಿದೆ. ಸಿಡಿಎಸ್ಸಿಒ SO1158 ಆದೇಶದಡಿ ಬಿಸ್ಫ್ರೋಲಾಲ್ ಫ್ಯೂಮುರೇಟ್ ಪ್ಲಸ್ ಸಿಲ್ನಿ ಡಿಫೈನ್, ಕ್ಲೋರ್ಫಾಮಿರಿನ್ ಮೈನ್ ಲೆಮೆಟ್ ಮತ್ತು ಇತರ ಮಿಶ್ರಣಗಳು ಸೇರಿದಂತೆ 35 ಎಫ್ಡಿಸಿ ಔಷಧಿಗಳ ತಯಾರಿಕೆ, ಮಾರಾಟ ಮತ್ತು ಸರಬರಾಜನ್ನ ನಿಷೇಧಿಸಲಾಗಿದೆ. ಇದರಿಂದ ಪಿಫರ್, ಅಬತ್, ಮ್ಯಾಕ್ಸ್ಲಿಟ್ಸ್ ಫಾರ್ಮಾ ಮತ್ತು ಗ್ಲೆನ್ಮಾರ್ಕ್ ಸೇರಿದಂತೆ ಹಲವು ಪ್ರಮುಖ ಕಂಪನಿಗಳಿಗೆ ಹೊಡೆತ ಕೂಡ ಬಿದ್ದಿದೆ. ಈ ನಿಷೇಧಿಸಿದಂತಹ ಕಂಪನಿಗಳು ಸಾರ್ವಜನಿಕರ ಆರೋಗ್ಯಕ್ಕೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಔಷಧಗಳನ್ನು ತಯಾರಿಸ್ತಾ ಇತ್ತು. ಇನ್ನು ಇತರ ಉದಾಹರಣೆಗಳನ್ನ ನೋಡೋದಾದ್ರೆ 2023ರ ಫೆಬ್ರವರಿ ಮಾರ್ಚ್ನಲ್ಲಿ 59 ಮತ್ತು 48 ಮಾದರಿಗಳು ಎನ್ಎಸ್ಕ್ಯೂ ಅಂತ ಘೋಷಿಸಲ್ಪಟ್ಟಿತ್ತು. ರಾಬೆಫ್ರಾಜೋಲ್ ಮತ್ತು ಸಿಫೋಫ್ಲಾಕ್ಸಿನ್ ಟ್ಯಾಬ್ಲೆಟ್ಗಳಂತಹ ಔಷಧಗಳು ಸಹ ಇದರಲ್ಲಿ ಇತ್ತು. 2024ರ ಆಗಸ್ಟ್ನಲ್ಲಿ 94 ಮಾದರಿಗಳು ಎನ್ಎಸ್ಕ್ಯೂ ಆಗಿ ಪ್ಯಾಂಡಿ ಸಿರಪ್ ನಕಲಿ ಅಂತ ದೃಢಪಟ್ಟಿತ್ತು. 2025ರ ಮೇ ತಿಂಗಳಲ್ಲಿ 60 ಮಾದರಿಗಳು ಎನ್ಎಸ್ಕ್ಯೂ ಅಂತ ಘೋಷಿಸಲ್ಪಟ್ಟಿತ್ತು. ಇದರಲ್ಲಿ ಕಣ್ಣು ಕಾಣದೇ ಇರೋದು ಮತ್ತು ಬಾಣಂತಿಯರ ಸಾವುಗಳಿಗೆ ಸಂಬಂಧಿಸಿದಂತಹ ಔಷಧಿಗಳು ಇತ್ತು. ಈ ನಿಷೇಧಗಳು ಕಂಪನಿಗಳನ್ನ ನೇರವಾಗಿ ಬ್ಯಾನ್ ಮಾಡದೇ ಇದ್ರು ಸಹ ಕಳಪೆ ಗುಣಮಟ್ಟದ
ಔಷಧಗಳಿಗೆ ಸಂಬಂಧಿಸಿದಂತೆ ಲೈಸೆನ್ಸ್ ಅನ್ನ ರದ್ದು ಮಾಡಿತ್ತು ಮತ್ತು ದಂಡ ಪಾವತಿ ಸೇರಿದಂತೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಸೊ CDSCO ಪ್ರಕಾರ 2023ರಿಂದ ಈವರೆಗೆ ಸುಮಾರು 1,000ಕ್ಕೂ ಹೆಚ್ಚು ಮಾದರಿಗಳು NSQ ಅಂತ ಘೋಷಿಸಲ್ಪಟ್ಟಿದೆ. ಇದು ಔಷಧ ಉದ್ಯಮಗಳಲ್ಲಿ ನಿಯಂತ್ರಣದ ಅಗತ್ಯವನ್ನ ಒತ್ತಿ ಹೇಳುತ್ತೆ. ಸೊ ಈ ಸಮಸ್ಯೆ ಭಾರತದ ಔಷಧ ಉದ್ಯಮದ ಮೇಲೆ ಒಂದಿಷ್ಟು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತೆ. CDSCO ಈಗಾಗಲೇ ರಿಸ್ಕ್ ಬೇಸ್ಡ್ ಪರಿಶೀಲನೆಗಳನ್ನ ಶುರು ಮಾಡಿದೆ. 19 ಔಷಧ ತಯಾರಿಕಾ ಘಟಕಗಳನ್ನ ಪರಿಶೀಲಿಸ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಕಫ್ ಸಿರಪ್ಗಳನ್ನ. ಆದ್ರೆ ನಕಲಿ ಔಷಧಗಳ ವಿರುದ್ಧ ಹೆಚ್ಚಿನ ಜಾಗೃತಿ ಮತ್ತು ಕಾನೂನು ಕ್ರಮಗಳ ಅಗತ್ಯತೆ ಇದೆ. ರೋಗಿಗಳು ಔಷಧಗಳ ಗುಣಮಟ್ಟವನ್ನ ಪರಿಶೀಲಿಸೋದು ಮುಖ್ಯ ಆಗತ್ತೆ. CDSCO ವೆಬ್ಸೈಟ್ ನಲ್ಲಿ NSQ ಲಿಸ್ಟ್ ಅನ್ನ ಪರಿಶೀಲನೆ ಮಾಡಿ ಅನುಮಾನಾಸ್ಪದ ಔಷಧಗಳನ್ನ ತಪ್ಪಿಸಿ, ಇಲ್ಲ ಅಂತಂದ್ರೆ ಈ ಯಮಸ್ವರೂಪಿ ಕಂಪನಿಗಳು ಹೆಚ್ಚು ಜೀವಗಳನ್ನ ಕಸಿದುಕೊಳ್ಳಬಹುದು. ಆರೋಗ್ಯ ಸಚಿವಾಲಯದ ಮೂಲಗಳು ಹೇಳುವಂತೆ ಈ ತನಿಖೆಗಳು ಮುಂದುವರಿಯುತ್ತೆ ಮತ್ತು ಕಳಪೆ ಔಷಧಗಳನ್ನ ಮಾರಿದಂತ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.